ಕಲ್ಯಾಣ ಮಂಟಪವನ್ನು ಸರ್ಕಾರದ ವಶಕ್ಕೆ ಪಡೆದ ಅಧಿಕಾರಿಗಳು. ಕೆಜಿಎಫ್ ರೆಡ್ಡಿ ಕಲ್ಯಾಣ ಮಂಟಪಕ್ಕೆ ಬೀಗ ಮುದ್ರೆ. ಕೆಜಿಎಫ್ ರಾಬರ್ಟ್ಸನ್ ಪೇಟೆಯ ವಿವೇಕ್ ನಗರದಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿದ್ದ ರೆಡ್ಡಿ ಕಲ್ಯಾಣ ಮಂಟಪಕ್ಕೆ ತಹಸೀಲ್ದಾರ್ ಎಚ್.ಕೆ. ಭರತ್ ಮತ್ತು ಸಿಬ್ಬಂದಿ ಗುರುವಾರ ಬೀಗ ಮುದ್ರೆ ಹಾಕಿ ಕಲ್ಯಾಣ ಮಂಟಪವನ್ನು ಸರ್ಕಾರದ ವಶಕ್ಕೆ ಪಡೆದರು. ಈ ಮೊದಲು ಭೂಮಿ ಒತ್ತುವರಿ ಮಾಡಿಕೊಂಡ ಹಿನ್ನೆಲೆ ರೆಡ್ಡಿ ಕಲ್ಯಾಣ ಮಂಟಪದ ಅಧ್ಯಕ್ಷ ಶೇಖರ್ ರೆಡ್ಡಿ ಮತ್ತು ಕಾರ್ಯದರ್ಶಿ ಸಿ.ಎಲ್. ಕೃಷ್ಣಾರೆಡ್ಡಿ ಅವರಿಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಸರ್ಕಾರದ ವಶಕ್ಕೆ ಪಡೆಯುವಂತೆ ಆದೇಶ ಹೊರಡಿಸಿತ್ತು. ವಿವೇಕ್ ನಗರದ ಬಳಿ ಇರುವ ದೇವಾಲಯಕ್ಕೆ ಸೇರಿದ ಜಾಗದ ಪಕ್ಕದ ಒತ್ತುವರಿ ಮಾಡಿಕೊಂಡು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗಿದೆ. ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡುವವರ ವಿರುದ್ಧ ಕ್ರಮ ಎಂಬುವವರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ದೂರಿನ ವಿಚಾರಣೆ ನಡೆಸಿದ್ದ ಆಕ್ಟಿಂಗ್ ಚೇರ್ಮನ್ ನಾಗಲಿಂಗನಗೌಡ ಮತ್ತು ಕಂದಾಯ ಸದಸ್ಯ ಎಸ್. ಪಾಲಯ್ಯರವರು ತೀರ್ಪು ಪ್ರಕಟಿಸಿದರು. ರೆಡ್ಡಿ ಕಲ್ಯಾಣ ಮಂಟಪವನ್ನು ದಾನಿಗಳು ನೀಡಿದ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ನಗರಸಭೆಯಿಂದ ಈ ಖಾತೆ ಸಹ ಮಾಡಲಾಗಿದೆ ಎಂಬುದು ರೆಡ್ಡಿ ಕಲ್ಯಾಣ ಮಂಟಪದ ಪದಾಧಿಕಾರಿಗಳ ವಾದವಾಗಿತ್ತು. ಆದರೆ ದಾನವಾಗಿ ನೀಡಿದರೆನ್ನಲಾದ ಜಿ.ಕೆ. ರಾಮಚಂದ್ರ ಶೆಟ್ಟಿ ಅವರಿಗೆ ಜಾಗ ಹೇಗೆ ಬಂದಿದೆ, ಅದರ ವಿಸ್ತೀರ್ಣ ಮತ್ತು ನಿಖರ ಜಾಗ ಯಾವುದು ಎಂಬುದನ್ನು ನಮೂದಿಸಿಲ್ಲ ಎಂಬುದನ್ನು ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ತೋರಿಸಿದೆ. ಇದಕ್ಕೆ ಪೂರಕವಾಗಿ ಜಾಗದ ಸರ್ವೆ ನಡೆಸಿದ ಅಂದಿನ ಕಂದಾಯ ಅಧಿಕಾರಿ ರಘುರಾಮ್ ಸಿಂಗ್ ಮತ್ತು ಸರ್ವೇಯರ್ ಮೌಲಾ ಖಾನ್ ಸೇರಿದಂತೆ ಇತರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಪರವಾಗಿ ದಾಖಲೆ ಸಮೇತ ಸಾಕ್ಷಿ ನುಡಿದಿದ್ದರು. ಈ ಹಿನ್ನೆಲೆ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತಹಸೀಲ್ದಾರ್ ಎಚ್.ಜೆ. ಭರತ್ ಮತ್ತು ಸಿಬ್ಬಂದಿ ಬೀಗ ಮುದ್ರೆ ಹಾಕಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ರೆಡ್ಡಿ ಸಮುದಾಯದ ಮುಖಂಡ ರಾಮಕೃಷ್ಣ ರೆಡ್ಡಿ, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟಿನಲ್ಲಿ ತಡೆಯಾಜ್ಞೆ ತರಲಾಗಿದೆ, ಆದ್ದರಿಂದ ಬೀಗ ಮುದ್ರೆ ಹಾಕಬಾರದು ಎಂದು ಮನವಿ ಮಾಡಿದರು. ಅವರ ವಾದಕ್ಕೆ ಉತ್ತರಿಸಿದ ತಹಸೀಲ್ದಾರ್, ಅಂತಹ ತಡೆಯಾಜ್ಞೆ ಇದ್ದರೆ ತೋರಿಸಿ, ನಂತರ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ನಂತರ ಸಾರ್ವಜನಿಕ ಪ್ರಕಟಣೆಯನ್ನು ಕಟ್ಟಡಕ್ಕೆ ಅಂಟಿಸಲಾಯಿತು. ರೆಡ್ಡಿ ಸಮುದಾಯಕ್ಕೆ ಸೇರಿದ ಜಾಗವನ್ನು ಸರ್ಕಾರ ವಶಕ್ಕೆ ಪಡೆದಿರುವುದರಿಂದ ಸಮುದಾಯಕ್ಕೆ ದಿಗ್ಭ್ರಮೆ ಉಂಟಾಗಿದೆ. ಈಚೆಗೆ ಕಲ್ಯಾಣ ಮಂಟಪವನ್ನು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಲಾಗಿತ್ತು. ರೆಡ್ಡಿ ಚೌಟನ್ನ ವಶಕ್ಕೆ ಪಡೆಯಬೇಕು ಅಂತ ಆದೇಶ ಆಗಿದೆ. ಮತ್ತು ಹಿರಿಯ ಅಧಿಕಾರಿಗಳನ್ನು ಮೊನ್ನೆ ಜಿಲ್ಲಾಧಿಕಾರಿಗಳದ್ದು ಆದೇಶ ಆಗಿದೆ. ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ಬಂದು ಇವತ್ತು ನಾವು ಸೀಸ್ ಮಾಡಿ ಹೋಗ್ತೀವಿ. ಡೆಮಾಲಿಷನ್ ಅದೆಲ್ಲ ಅಸೆಚ್ ಇದು ಮಾಡಿಲ್ಲ. ಟೇಕನ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ ಆಸ್ ಪರ್ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಆರ್ಡರ್. ಇವತ್ತು ಮತ್ತೆ ಸೇಲ್ ಮಾತ್ರ ಮಾಡಿದ್ದೀರಿ, ಮುಂದಿನ ಪರ್ಪಸ್ಸು ಮುಂದಿನ ಆದೇಶ ಮತ್ತು ಹೈಕೋರ್ಟ್ ಏನಾದರೂ ಆದೇಶ ಮಾಡಿದ್ರೆ ಅದಂತೆ ನಾವು ಫಾಲೋ ಮಾಡ್ತೀವಿ. ಇವಾಗ ಫಾಲೋ ಜಸ್ಟ್ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಆದೇಶ ಫಾಲೋ ಮಾಡ್ತೀವಿ. ಸ್ವಲ್ಪ For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100%
Hambur and Dindukal style biryani. 100% Venus biryani. Near Government Maternity Hospital, Maharaja Road.